I'm discussing about 2012 paper here. Dr. Kuvempu has prepared the following P&L account for the year ending 31st March 2019. So ನಿಮ್ಗೆ ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ಎರಡು ಕೊಟ್ಟಿದ್ದಾರೆ. So going on, salary income is given, advertisement is given. ಅದು business expenditure, sundry expenses business expenditure, interest on own capital. As you see, ಅವನ ಮೇಲೆ own capital ಮೇಲೆ ಅವನು ಕೊಡ್ಕೊಳಕ್ ಬರಲ್ಲ. Fire insurance 10,000 relates to house property. If you go with the adjustments here, you are given that Dr. Kwempu owns a house property having 3 units, out of which unit 1 having 25% of carpet area is used for own business. ಇಲ್ಲಿ ಅವನ ಫುಲ್ಲು ಅಸೆಟ್ ಪ್ರಾಪರ್ಟಿನ ಹೌಸ್ ಪ್ರಾಪರ್ಟಿನ ತಗೊಂಡ್ರೆ ಬರೀ 25% ಮಾತ್ರ ಬಿಸ್ನೆಸ್ ಗೆ ಯೂಸ್ ಮಾಡಿದ್ದಾನೆ, 75% ನಾನ್ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡಿದ್ದಾನೆ. ಸೊ ವೇರ್ ಎವರ್ ಯು ಹ್ಯಾವ್ ಎಕ್ಸ್ಪೆಂಡಿಚರ್ಸ್ ವಿಚ್ ಆರ್ ಇನ್ ಕನೆಕ್ಷನ್ ವಿತ್ ದ ಹೌಸ್ ಪ್ರಾಪರ್ಟಿ, ಔಟ್ ಆಫ್ ದಟ್ 75% ನಾವು ಇನ್ಅಡ್ಮಿಸಿಬಲ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಫೈರ್ ಇನ್ಶೂರೆನ್ಸ್ ಅಲ್ಲಿ 10,000ದಲ್ಲಿ 75% ಇಸ್ 7,500. ಇನ್ಕಮ್ ಟ್ಯಾಕ್ಸ್ ಅಂಡ್ ವೆಲ್ತ್ ಟ್ಯಾಕ್ಸ್ ಇಸ್ ಇನ್ಅಡ್ಮಿಸಿಬಲ್. Household expenses are inadmissible. Bad debts are considered as business expenditure. Provision for bad debts are inadmissible. Repairs to house property ದಲ್ಲಿ 75% ಅಂದ್ರೆ 7,500 inadmissible. ಮುನಿಸಿಪಲ್ ಟ್ಯಾಕ್ಸಸ್ ಆಫ್ ಹೌಸ್ ಪ್ರಾಪರ್ಟಿ ದಲ್ಲಿ 36,000ದಲ್ಲಿ ಬರೀ 75% inadmissible, 25% ಮಾತ್ರ business ಗೆ ರಿಲೇಟ್ ಆಗಿರೋದು. ಇನ್ಶೂರೆನ್ಸ್ ಆನ್ own life, the premium in connection with the same is inadmissible. Donation to political party is inadmissible. Illi depreciation allowable anta ide, that is as per the IT rules. I have already told you. ಈಗ P&L ಅಕೌಂಟ್ ಅಲ್ಲಿ ಅಲೋವಬಲ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರನೇ ನಿಮ್ಗೆ ಡೆಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡಿದ್ರೆ SSC ಅಡ್ಜಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ಏನು ಕೊಟ್ಟಿರಲ್ಲ. ಸೊ ಇದನ್ನ ಸುಮ್ಮನೆ ಬಿಟ್ಬಿಡ್ಬೇಕು. ಸೊ ರೆಂಟಲ್ ಇನ್ಕಮ್ ಈಸ್ ನಾನ್ ಬಿಸ್ನೆಸ್ ಇನ್ಕಮ್, ಡಿವಿಡೆಂಡ್ ಈಸ್ ಅನ್ ಎಕ್ಸೆಂಪ್ಟೆಡ್ ಇನ್ಕಮ್, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಈಸ್ ನಾನ್ ಬಿಸ್ನೆಸ್ ಇನ್ಕಮ್, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಈಸ್ ನಾನ್ ಬಿಸ್ನೆಸ್ ಇನ್ಕಮ್. ಸೊ ಸೊಲ್ಯೂಷನ್ಗೆ ಹೋಗೋಣ. ಸೊ ಇಲ್ಲಿ net profit as per P&L account 3,86,000. Add inadmissible expenses ಅಲ್ಲಿ interest on own capital, fire insurance premium 75% ತಗೊಂಡಿದೀವಿ. ನೋಡಿ ಇಲ್ಲಿ ಇನ್ಶೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ, ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ, ಮುನಿಸಿಪಲ್ ಟ್ಯಾಕ್ಸಸ್ ಟು ಹೌಸ್ ಪ್ರಾಪರ್ಟಿ, ಇವೆಲ್ಲಾ ಕಡೆಗೂ 75%, 75%, 75% ತಗೊಂಡಿದೀವಿ ನಾವು. ಅದು ನಾನ್ ಬಿಸ್ನೆಸ್ ರಿಲೇಟೆಡ್ ಆಗಿರೋದ್ರಿಂದ. ಇನ್ಕಮ್ ಟ್ಯಾಕ್ಸ್ ಅಂಡ್ ವೆಲ್ತ್ ಟ್ಯಾಕ್ಸ್ ಇಸ್ 27,000. ಹೌಸ್ಹೋಲ್ಡ್ ಎಕ್ಸ್ಪೆನ್ಸಸ್ ಇಸ್ 42,500. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಈಸ್ ಇನ್ಅಡ್ಮಿಸಿಬಲ್. ಸೊ ಇನ್ಶೂರೆನ್ಸ್ ಆನ್ ಓನ್ ಲೈಫ್ ಈಸ್ ಇನ್ಅಡ್ಮಿಸಿಬಲ್. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ಈಸ್ ಇನ್ಅಡ್ಮಿಸಿಬಲ್. ಇಷ್ಟು ನಮ್ಗೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಸೊ ಆಡ್ ಮಾಡಿದ್ರೆ 1,52,000 ಐತೆ. ಇದಕ್ಕೆ ಇಫ್ ಆಡ್ ಅಪ್ ಟು ದ ನೆಟ್ ಪ್ರಾಫಿಟ್ ಇಟ್ ವರ್ಕ್ಸ್ ಔಟ್ ಟು 5,38,000. ಸೊ ಇದ್ರೊಳಗಡೆ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಇಲ್ಲ, ಅದನ್ನ ನಾವು ಯಾವ ಇಲ್ಲ ಅದ್ರಿಂದ ನಿಲ್ ತಗೊಂಡಿದೀವಿ. ಸೊ ಟ್ಯಾಕ್ಸ್ ಫ್ರೀ ಅಂಡ್ ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಲ್ಲಿ ರೆಂಟಲ್ ಇನ್ಕಮ್ ತಗೊಂಡಿದೀವಿ, ಡಿವಿಡೆಂಡ್, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಇಂಟ್ರೆಸ್ಟ್ ಆನ್ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಇದಿಷ್ಟು ಐಟಮ್ ನ ಆಡ್ ಮಾಡಿದ್ರೆ 4,96,000 ಬರುತ್ತೆ. ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇಸ್ 142,000. ಸೊ ಇಫ್ ಯು ಅಬ್ಸರ್ವ್ ಹಿಯರ್, ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಅನ್ನ ತೋರಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ P&L ಅಕೌಂಟ್ ಅಲ್ಲಿ ಕೊಟ್ಟಿರೋದೇ IT ರೂಲ್ಸ್ ಪ್ರಕಾರ ಚಾರ್ಜ್ ಮಾಡಿರೋದ್ರಿಂದ ಅಡ್ಜಸ್ಟ್ಮೆಂಟ್ ಇಲ್ಲ ಅದ್ರನ್ನ. ಸೊ ಇಟ್ ಇಸ್ ಲೆಫ್ಟ್ ಆಸ್ ಇಟ್ ಇಸ್. ಸೊ ದಿಸ್ ಇಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್.